ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬುಧ ಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರುತ್ತಾರೆ. ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗುತ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತದೆ. ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರದು ಎತ್ತಿದ ಕೈ ಎಂದೇ ಹೇಳಬೇಕು. ಆಚರಣೆಯಲ್ಲಿರಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತಾರೆ. ಆದರೆ ಇದರ ಅರ್ಥ ಅವರು ದುಷ್ಟರು ದುರುಳರು ಎಂದಲ್ಲ, ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚಿರುತ್ತದೆ ಎಂದು ತಿಳಿಯಬಹುದು. ಜ್ಯೋತಿಷ್ಯ ಚಕ್ರದ 3ನೇ ರಾಶಿ ಗ್ರಹಗಳ ಯುವ ರಾಜನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಮಿಥುನ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲಿ ಅತ್ಯಂತ ಬುದ್ಧಿವಂತ, ಚತುರ ಮತ್ತು ದ್ವಂದ್ವ ಸ್ವಭಾವದ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯ ಚಿಹ್ನೆ ಅವಳಿಗಳು. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಮಿಥುನ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಅವಳಿಗಳಂತೆ ಇವರಲ್ಲಿ 2 ವಿಭಿನ್ನ ಮುಖಗಳಿರುತ್ತವೆ. ಒಂದೇ ಕ್ಷಣದಲ್ಲಿ ಸಂತೋಷದಿಂದಿದ್ದು ಮರುಕ್ಷಣವೇ ಗಂಭೀರವಾಗಬಲ್ಲರು. ಇವರ ಮನಸ್ಸು ಸದಾ ಒಂದರಿಂದ ಇನ್ನೊಂದಕ್ಕೆ ಹಾರುತ್ತಿರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವುದು, ಹೊಸ ಜನರನ್ನು ಭೇಟಿಯಾಗುವುದು ಮತ್ತು ಹೊಸ ಜಾಗಗಳಿಗೆ ಪ್ರಯಾಣಿಸುವುದು ಇವರ ರಕ್ತದಲ್ಲೇ ಇದೆ. ಈ ರಾಶಿಯ ಅಧಿಪತಿ ಬುಧದೇವ. ಬುಧನು ಬುದ್ಧಿ, ಮಾತು, ತರ್ಕ ಮತ್ತು ಸಂವಹನದ ಕಾರಕ. ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಜ್ಞಾನದಾಹ ಮತ್ತು ಮಾತಿನ ಮೂಲಕ ಯಾರನ್ನು ಬೇಕಾದರೂ ಗೆಲ್ಲುವ ಕಲೆ ಸಿದ್ಧಿಸಿರುತ್ತದೆ. ಇವರು ಯಾವುದೇ ಗುಂಪಿಗೆ ಹೋದರೂ ತಮ್ಮ ಮಾತು ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕ್ಷಣಾರ್ಧದಲ್ಲೇ ಆ ಗುಂಪಿನ ಕೇಂದ್ರ ಬಿಂದುವಾಗಿ ಬಿಡುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹರಟೆ ಮಾಡುವವರು, ಗಾಸಿಪ್ ಮಾಡುವವರು ಮತ್ತು ಯಾವುದೇ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳದ ವ್ಯಕ್ತಿಗಳೆಂದು ಕಾಣಿಸಬಹುದು. ಇವರು ಒಂದೇ ವಿಷಯಕ್ಕೆ ಅಂಟಿಕೊಳ್ಳುವುದಿಲ್ಲ. ಇವರ ನಿಲುವುಗಳು ಸದಾ ಬದಲಾಗುತ್ತಿರುತ್ತವೆ ಎಂದು ಜನರು ಭಾವಿಸುತ್ತಾರೆ. ಆದರೆ ಇದು ಸತ್ಯವಲ್ಲ. ಇದು ಅವರ ಕುತೂಹಲದ ಪ್ರತಿರೂಪ. ಒಂದು ವಿಷಯದ ಎಲ್ಲ ಆಯಾಮಗಳನ್ನು ತಿಳಿಯುವ ಹಂಬಲ ಇವರದ್ದು. ಒಂದು ನಾಣ್ಯದ 2 ಮುಖಗಳನ್ನು ನೋಡುವ ಸಾಮರ್ಥ್ಯ ಇವರಿಗಿರುತ್ತದೆ. ಅದಕ್ಕಾಗಿಯೇ ಇವರು ಬೇಗ ಒಂದು ನಿರ್ಧಾರಕ್ಕೆ ಬರಲು ಕಷ್ಟಪಡುತ್ತಾರೆ. ಇವರ ಮನಸ್ಸಿನಲ್ಲಿ ಸದಾ 1000 ಯೋಚನೆಗಳು ಓಡುತ್ತಿರುತ್ತವೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರಿಗೆ ಆಳವಾದ ಭಾವನೆ ಇಲ್ಲ, ಅವರು ಎಲ್ಲವನ್ನ ಲಘುವಾಗಿ ತೆಗೆದುಕೊಳ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಿಥುನ ರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ಮಾನಸಿಕವಾಗಿ ಬಹಳ ಸೂಕ್ಷ್ಮ ಜೀವಿಗಳು. ಹೌದು, ನೀವು ಹೇಳಿದ್ದು ಸರಿ. ತಮ್ಮ ಚಂಚಲ ಮತ್ತು ಹರಟೆ ಸ್ವಭಾವದ ಹಿಂದೆ ಅವರು ಜಗತ್ತನ್ನ ವಿಶ್ಲೇಷಿಸುವ, ಸದಾ ಯೋಚಿಸುವ ಒಂದು ಗಂಭೀರ ಮನಸ್ಸನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರಿಗೆ ಬೇಕಿರುವುದು ದೈಹಿಕ ಒಡನಾಟಕ್ಕಿಂತ ಹೆಚ್ಚಾಗಿ ಬೌದ್ಧಿಕ ಒಡನಾಟ. ತಮ್ಮ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಂಡು ತಮ್ಮೊಂದಿಗೆ ಜ್ಞಾನದ ವಿಷಯಗಳನ್ನು ಚರ್ಚಿಸುವ ವ್ಯಕ್ತಿಗಳೆಂದರೆ ಇವರಿಗೆ ಪಂಚಪ್ರಾಣ. ತಮ್ಮನ್ನು ಯಾರಾದರೂ ಬೌದ್ಧಿಕವಾಗಿ ಕೆಣಕಿದ್ರೆ ಅದನ್ನು ಇವರು ಎಂದಿಗೂ ಸಹಿಸುವುದಿಲ್ಲ. ಮಿಥುನ ರಾಶಿಯವರು ಅತ್ಯಂತ ಮಜವಾದ ಸ್ನೇಹಿತರು. ಇವರ ಜೊತೆಗಿದ್ದರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ. ಜಗತ್ತಿನ ಯಾವುದೇ ವಿಷಯದ ಬಗ್ಗೆಯೂ ಇವರು ಮಾತನಾಡಬಲ್ಲರು. ತಮ್ಮ ಸ್ನೇಹಿತರ ಕಷ್ಟಗಳಿಗೆ ಇವರು ಭಾವನಾತ್ಮಕವಾಗಿ ಸ್ಪಂದಿಸುವುದಕ್ಕಿಂತ ಹೆಚ್ಚಾಗಿ ತರ್ಕಬದ್ಧವಾದ ಮತ್ತು ವ್ಯವಹಾರವಾದ ಪರಿಹಾರಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ. ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ವಿಭಿನ್ನ. ದುಬಾರಿ ಉಡುಗೊರೆಗಳಿಗಿಂತ ಇವರು ತಮ್ಮ ಸಂಗಾತಿಯೊಂದಿಗೆ ಸುದೀರ್ಘವಾದ ಅರ್ಥಪೂರ್ಣವಾದ ಸಂಭಾಷಣೆಯನ್ನ ನಡೆಸಲು ಇಷ್ಟಪಡುತ್ತಾರೆ. ಇವರ ಪ್ರೀತಿ ಮಾತುಗಳಲ್ಲಿ, ಸಂದೇಶಗಳಲ್ಲಿ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ವ್ಯಕ್ತವಾಗುತ್ತದೆ. ವೃತ್ತಿ ಜೀವನಕ್ಕೆ ಬಂದರೆ ಮಿಥುನ ರಾಶಿಯವರು ಹುಟ್ಟು ಸಂವಹನಕಾರರು. ಒಂದೇ ಕಡೆ ಕುಳಿತು ಮಾಡುವ ಕೆಲಸ ಇವರಿಗೆ ಸರಿಹೊಂದುವ ಕೆಲಸ ಅಂದರೆ ಪತ್ರಿಕೋದ್ಯಮ, ಬರವಣಿಗೆ, ಶಿಕ್ಷಕ ವೃತ್ತಿ, ಮಾರ್ಕೆಟಿಂಗ್, ಸೇಲ್ಸ್, ವಕೀಲ ವೃತ್ತಿ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಇವರು ಯಶಸ್ಸನ್ನು ಸಾಧಿಸುತ್ತಾರೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವ ಅದ್ಭುತ ಕಲೆ ಇವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಇವರು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪುಸ್ತಕಗಳು, ಪ್ರಯಾಣ ಮತ್ತು ಹೊಸ ಅನುಭವಗಳಿಗಾಗಿ ಹಣವನ್ನು ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಹಣ ಸಂಪಾದಿಸಲು ಇವರಲ್ಲಿ ನೂರಾರು ದಾರಿಗಳಿರುತ್ತವೆ. ಆದರೆ ಚಂಚಲ ಮನಸ್ಸಿನಿಂದಾಗಿ ಒಂದೇ ಆದಾಯದ ಮೂಲಕ್ಕೆ ಅಂಟಿಕೊಳ್ಳುವುದು ಕಷ್ಟ.
ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರದ್ದು ತಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನಿಂದಲೇ ಸಂಗಾತಿಯನ್ನ ಆಕರ್ಷಿಸುತ್ತಾರೆ. ಇವರಿಗೆ ಪ್ರೀತಿಯಲ್ಲಿ ಸದಾ ಹೊಸತನ ಬೇಕು. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಚಂಚಲತೆ ಮತ್ತು ಬದ್ಧತೆಯ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರಿಗೆ ಬೇಗ ಬೇಸರ ಬಂದು ಬಿಡುತ್ತದೆ. ಸಂಗಾತಿಯು ಇವರ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಾಗಿಲ್ಲದಿದ್ದರೆ ಅಥವಾ ಸಂಬಂಧದಲ್ಲಿ ಹೊಸತನ ಇಲ್ಲದಿದ್ದರೆ ಇವರು ಸುಲಭವಾಗಿ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. ಇವರ ದ್ವಂದ್ವ ಮನಸ್ಥಿತಿಯಿಂದಾಗಿ ಸಂಗಾತಿಗೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ತಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಸಂಗಾತಿಯ ಭಾವನೆಗಳಿಗೆ ಸ್ಥಿರವಾಗಿ ಸ್ಪಂದಿಸುವುದನ್ನು ಕಲಿಸುತ್ತಾರೆ. ಇವರ ಪ್ರೇಮ ಜೀವನ ಜ್ಞಾನದ ಪಯಣದಂತೆ ಸುಂದರವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಇವರ ಮನಸ್ಸು ಸದಾ ಚಂಚಲವಾಗಿರುತ್ತದೆ. ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳುವುದು ಕಷ್ಟ. ಎಲ್ಲ ಆಯಾಮಗಳನ್ನು ಯೋಚಿಸುವುದರಿಂದ ಒಂದು ನಿರ್ಧಾರಕ್ಕೆ ಬರಲು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ವಿಷಯಗಳನ್ನು ತಿಳಿಯುವ ಕುತೂಹಲ ಕೆಲವೊಮ್ಮೆ ಅನಾವಶ್ಯಕ ಹರಟೆ ಮತ್ತು ಗಾಸಿಪ್ ದಾರಿ ಮಾಡಿಕೊಡುತ್ತದೆ. ನಿರಂತರವಾಗಿ ಯೋಚಿಸುವ ಸ್ವಭಾವದಿಂದಾಗಿ ಇವರು ಸುಲಭವಾಗಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಳ್ಳೆಯ ಆರೋಗ್ಯವನ್ನು ಹೊಂದಿರುತ್ತಾರೆ. ಬುಧಗ್ರಹವು ನರಮಂಡಲ, ಕೈಗಳು, ಭುಜಗಳು ಮತ್ತು ಶ್ವಾಸಕೋಶಗಳನ್ನು ಪ್ರತಿನಿಧಿಸುವುದರಿಂದ ಇವರಿಗೆ ಹೆಚ್ಚಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ ಮತ್ತು ಉಸಿರಾಟದ ತೊಂದರೆಗಳು ಕಾಡಬಹುದು. ಇವರ ಅತಿಯಾಗಿ ಯೋಚಿಸುವ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಣಾಯಾಮ, ಧ್ಯಾನ ಮತ್ತು ತಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಇವರಿಗೆ ಅತ್ಯಗತ್ಯ. ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬುಧನ ಆಳ್ವಿಕೆಯಲ್ಲಿರುವ ಇವರು ಜ್ಞಾನದ ಸಾಗರದಲ್ಲಿ ಈಜಲು ಬಯಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ಇವರ ಜೀವನದ ದೊಡ್ಡ ಸವಾಲು. ತಮ್ಮ ಚದುರಿದ ಶಕ್ತಿಯನ್ನು ಒಂದೆಡೆ ಕೇಂದ್ರೀಕರಿಸುವುದು ಇವರ ಜೀವನದ ಹೋರಾಟ ಇರುವುದು ಜ್ಞಾನವನ್ನು ಸಂಪಾದಿಸುವುದರಲ್ಲಿ. ಬದಲಾಗಿ ಸಂಪಾದಿಸಿದ ಜ್ಞಾನವನ್ನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಬಳಸಿ ಅದರಲ್ಲಿ ಪಾಂಡಿತ್ಯವನ್ನು ಸಾಧಿಸುವುದು. ಯಾವಾಗ ಇವರು 10 ವಿಷಯಗಳ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ಒಂದು ವಿಷಯದ ಬಗ್ಗೆ ಗಮನ ಹರಿಸಿ ಕಲಿಯುತ್ತಾರೋ, ಯಾವಾಗ ತಮ್ಮ ಸಂವಹನ ಕೌಶಲ್ಯವನ್ನು ಕೇವಲ ಹರಟೆಗಾಗಿ ಬಳಸದೆ ಒಂದು ಮಹತ್ತರ ಉದ್ದೇಶಕ್ಕಾಗಿ ಬಳಸುತ್ತಾರೋ, ಆಗಲೇ ಇವರ ನಿಜವಾದ ಪ್ರತಿಭೆ ಜಗತ್ತಿಗೆ ಕಾಣಿಸುವುದು. ಎಲ್ಲ ವಿಷಯಗಳನ್ನು ತಿಳಿದಿರುವವನಿಗಿಂತ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದವನು ಜ್ಞಾನಿ ಎಂಬುದನ್ನು ಅರಿತಾಗ ಇವರು ಜಗತ್ತಿಗೆ ದಾರಿತೋರು ಜ್ಞಾನದ ದೀವಿಗೆಯಾಗುತ್ತಾರೆ. ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಧ್ಯಾನವನ್ನು ಅಭ್ಯಾಸ ಮಾಡಿ. ಚಂಚಲ ಮನಸ್ಸನ್ನು ನಿಯಂತ್ರಿಸಲು ಧ್ಯಾನ ಅತ್ಯುತ್ತಮ ಮಾರ್ಗ. ಪೂರ್ಣಗೊಳಿಸಲು ಕಲಿಯಿರಿ. ಕೈಗೆತ್ತಿಕೊಂಡ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಅದನ್ನು ಪೂರ್ಣಗೊಳಿಸುವ ಶಿಸ್ತನ್ನು ಬೆಳೆಸಿಕೊಳ್ಳಿ. ಕಡಿಮೆ ಮಾತನಾಡಿ, ಹೆಚ್ಚು ಆಲಿಸಿ. ಕೆಲವೊಮ್ಮೆ ಮೌನವಾಗಿ ಇತರರನ್ನು ಆಲಿಸುವುದರಿಂದಲೂ ಜ್ಞಾನ ಹೆಚ್ಚುತ್ತದೆ. ಬರವಣಿಗೆಯನ್ನು ರೂಢಿಸಿಕೊಳ್ಳಿ. ನಿಮ್ಮ ಸಾವಿರಾರು ಯೋಚನೆಗಳನ್ನು ಒಂದು ಕಡೆ ಬರೆದಿಡುವುದರಿಂದ ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತದೆ. ಪ್ರತಿದಿನ ಓಂ ಬುಧಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಹಾಗಾದರೆ ಮಿಥುನ ರಾಶಿ ಎಂದರೆ ಕೇವಲ ಚಂಚಲತೆ, ಹರಟೆ ಅಲ್ಲ, ಅವರೊಳಗೆ ಜಗತ್ತನ್ನು ಅರಿಯುವ ಅಪಾರ ಕುತೂಹಲವಿದೆ. ಇನ್ನು ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಶೇಷವಾದ ಪರಿಹಾರವಿದು. ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಬೆಳಿಗ್ಗೆ 6 ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ. ಹೀಗೆ ಮಾಡ್ತಾ ಬನ್ನಿ. ಇದರಿಂದ ಆಗುವ ಪ್ರಯೋಜನಗಳು, ಪ್ರಯೋಗ ಯೋಜನೆಗಳು ನೀವು ತಿಳಿಯುತ್ತೀರಾ. ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಬುದ್ಧಿವಂತಿಕೆ ಇದೆ. ಮಾತಿನಲ್ಲೇ ನೋವನ್ನು ಮರೆಸುವ ಶಕ್ತಿ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಮೂಲಕ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡರೂ ಅವರು ತಮ್ಮ ಜ್ಞಾನದಿಂದ ಜಗತ್ತಿಗೆ ಹೊಸ ಆಲೋಚನೆಗಳನ್ನು ತರುವ ಬಿರುಗಾಳಿ. ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನು ಭೇಟಿಯಾದಾಗ ಅವರ ಚಟುವಟಿಕೆಯ ಹಿಂದಿರುವ ಆಳವಾದ ಚಿಂತಿಸುವ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.
ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ 3 ಪ್ರಸಿದ್ಧವಾದ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಭಗವಂತನು ನೀಡಿರುವಂತಹ ಶಕ್ತಿಯುತವಾದ ವರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭಗಳನ್ನು ಪಡೆಯುತ್ತಾರೆ, ಮಿಥುನ ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ, ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರಲಿವೆ, ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆ ಕಾಣುತ್ತಾರೆ, ಈ ರಾಶಿಯವರ ವೃತ್ತಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂಥ ಭಗವಂತ ನೀಡಿರುವಂಥ ಪ್ರಸಿದ್ಧಿ ಹಾಗೂ ಬಹಳ ಶಕ್ತಿಯುತವಾದ ವರಗಳ ಬಗ್ಗೆ ನೋಡೋದಾದರೆ, ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗುತ್ತಾರೆ. ಮಿಥುನ ರಾಶಿಯವರನ್ನು ಬುದ್ಧಿವಂತಿಕೆಯಲ್ಲಿ ಇವರನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಅಷ್ಟು ಬುದ್ಧಿವಂತರಾಗಿರುತ್ತಾರೆ. ಮಿಥುನ ರಾಶಿಯವರು ಇವರ ಅಪಾರವಾದ ಜ್ಞಾನದಿಂದ, ಇವರ ಮಾತುಗಳಿಂದ ಇವರು ಅತ್ಯದ್ಭುತ ಜೀವನವನ್ನು ನಡೆಸುತ್ತಿರುತ್ತಾರೆ. ಇವರ ಮಾತಿಗೆ ಯಾರೂ ಸಹ ತಲೆ ಹಾಕಲ್ಲ, ಅಷ್ಟು ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮವಾದ ಮಾತುಗಾರಿಕೆಯಲ್ಲಿ ಇವರು ಇರುತ್ತಾರೆ. ಇನ್ನು ಮಿಥುನ ರಾಶಿಯವರು ಮಾತುಗಾರಿಕೆಯೇ ನಿಮ್ಮ ಕೆಲಸವಾಗಿರುತ್ತದೆ. ಮಾತುಗಾರಿಕೆಯ ಕೆಲಸ ನಿಮ್ಮ ಕೈಯನ್ನು ಚೆನ್ನಾಗಿ ಹಿಡಿಯುತ್ತದೆ. ಅಂದರೆ ನೀವು ಯಾವುದಾದರೂ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರಲ್ಲ ಅಂದರೆ ನ್ಯೂಸ್ ಆ್ಯಂಕರ್ಗಳಾಗಿರಬಹುದು, ದಿನಪತ್ರಿಕೆಯಲ್ಲಿ ಕೆಲಸ ಮಾಡುವುದು, ಸಾಮಾಜಿಕ ಹೋರಾಟಗಾರರಾಗಿರಬಹುದು, ಯಾವುದೇ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವವರು, ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು, ಬರವಣಿಗೆಯಲ್ಲಿ ತೊಡಗಿಕೊಳ್ಳುವುದು, ಶಿಕ್ಷಕರಾಗಿ ಕೆಲಸ ಮಾಡುವುದು, ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿರುವುದು, ಕಾನೂನು ವಿಭಾಗದಲ್ಲಿ ಅಡ್ವೊಕೇಟ್ ಆಗಿರುವುದು, ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಮಾತನಾಡುವಂತಹ ಕೆಲಸಗಳು ನಿಮ್ಮ ಕೈಯನ್ನು ಚೆನ್ನಾಗಿ ಹಿಡಿಯುತ್ತವೆ. ಈ ತರಹದ ಕೆಲಸಗಳಲ್ಲಿ ನೀವು ಯಾವುದೇ ಮಾತುಗಾರಿಕೆಯಲ್ಲಿ ಕೆಲಸ ಮಾಡಿದರೆ ಅದು ನಿಮಗೆ ಅಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತದೆ. ಮಾತುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡಿಕೊಳ್ಳುತ್ತೀರಿ. ನೀವು ಯಾವುದಾದರೂ ವ್ಯವಹಾರದಲ್ಲಿ ನಿಮ್ಮ ಮಾತುಗಾರಿಕೆಯಿಂದಲೇ ಆ ವ್ಯವಹಾರದಲ್ಲಿ ಲಾಭ ಮಾಡಿಕೊಳ್ತೀರಿ. ಜನರು ನಿಮ್ಮ ಮಾತನ್ನು 100% ನಿಜ ಎಂದು ನಂಬಿಡ್ತಾರೆ. ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ. ಜನಗಳ ಮಧ್ಯೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಸಖತ್ತಾಗಿ ಮಾತುಗಾರಿಕೆಯನ್ನು ನೀವು ನಡೆಸಿಕೊಂಡು ಹೋಗ್ತೀರಾ. ಬೇರೆಯವರಿಗೆ ಶಾಂತಿ ಮಂತ್ರ ಹೇಳೋದ್ರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ. ಇವರ ಮಾತುಗಾರಿಕೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತದೆ. ಬೇರೆಯವರು ಯಾವುದಾದರೂ ಒಂದು ಫೀಲಿಂಗಲ್ಲಿದ್ದರೆ ಅಥವಾ ಏನೋ ಯೋಚನೆ ಮಾಡುತ್ತಿದ್ದರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬೇಜಾರಲ್ಲಿದ್ದರೆ ಅಂಥವರಿಗೆ ಮಿಥುನ ರಾಶಿಯವರು ನಿಮ್ಮ ಮಾತಿನ ಮುಖಾಂತರ ನೀವು ಅವರಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡುತ್ತೀರಿ. ಅಷ್ಟರ ಮಟ್ಟಿಗೆ ಈ ಮಿಥುನ ರಾಶಿಯವರ ಬುದ್ಧಿವಂತಿಕೆ ಚೆನ್ನಾಗಿರೋದ್ರಿಂದ ಇವರಿಗೆ ಸಾಂತ್ವನ ಹೇಗೆ ಹೇಳಬೇಕು, ಸಮಾಧಾನ ಹೇಗೆ ಮಾಡಬೇಕೆಂದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಮಿಥುನ ರಾಶಿಯವರಿಗೆ ಅಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಚೆನ್ನಾಗಿ ಮಾತನಾಡಿ ಬೇರೆಯವರ ಬೇಸರವನ್ನು ಹೇಗೆ ಹೊರಗಡೆ ಹಾಕಬೇಕು ಅನ್ನೋದು ಸಹ ಇವರಿಗೆ ಗೊತ್ತಿರುತ್ತದೆ. ಹಾಗಾಗಿ ಮಿಥುನ ರಾಶಿಯವರು ಬೇರೆಯವರಿಗೆ ಸಾಂತ್ವನ ಹೇಳೋದ್ರಲ್ಲಿ ಎತ್ತಿದ ಕೈ ಎಂದು ಹೇಳಿದರೆ ತಪ್ಪಾಗಲ್ಲ. ಇನ್ನು ಮಿಥುನ ರಾಶಿಯವರು ತುಂಬಾ ಜ್ಞಾನವಂತರು, ಬುದ್ಧಿವಂತರು. ಹಾಗಾಗಿ ಪ್ರತಿಯೊಂದರಲ್ಲಿಯೂ ಸಹ ತುಂಬಾ ಫಲಾನುಫಲನ ಪಡೆದುಕೊಳ್ತಾರೆ. ಈ ರಾಶಿಯವರು ಇವರು ತುಂಬಾ ಅತ್ಯಂತ ಬುದ್ಧಿವಂತರಾಗಿರ್ತಾರೆ. ಜೊತೆಗೆ ಜ್ಞಾನದ ಭಂಡಾರವೇ ಇವರಿಗಿರುತ್ತದೆ. ಹಾಗಾಗಿ ಮಿಥುನ ರಾಶಿಯವರು ಮಾತಿನ ಶೈಲಿಯಿಂದ ಹೆಚ್ಚಿನದಾಗಿ ಲಾಭವನ್ನು ಮಾಡಿಕೊಳ್ತಾರೆ. ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಮಿಥುನ ರಾಶಿಯವರು ತುಂಬ ಬುದ್ಧಿವಂತರು ಹಾಗೂ ಜ್ಞಾನವಂತರಾಗಿರೋದ್ರಿಂದ ಯಾವುದೇ ಎಕ್ಸಾಮ್ ಬರೆಯಲಿ ಅಥವಾ ಯಾವುದೇ ಉನ್ನತ ಪರೀಕ್ಷೆ ಬರೆಯಲಿ ಇವರು ಅದರಲ್ಲಿ ಪಾಸ್ ಆದೇ ಆಗುತ್ತಾರೆ. ಆ ಥರ ತುಂಬ ಜ್ಞಾನವಂತರಾಗಿರುತ್ತಾರೆ. ಈ ಮಿಥುನ ರಾಶಿಯವರು ತುಂಬ ಜಾಸ್ತಿ ಓಡಾಡ್ತಾರೆ ಹೇಳಿಲ್ವಾ. ಇವರು ತುಂಬಾ ಬುದ್ಧಿವಂತಿಕೆ ಆಗಿರೋದ್ರಿಂದ ಇವರು ತುಂಬ ತಿಳ್ಕೋಬೇಕು, ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡಿಬೇಕು. ಇವರು ಕಷ್ಟಕರ ವಿಚಾರಗಳನ್ನು ಪಡೆದು ಇದನ್ನು ಭೇದಿಸಬೇಕು ಎನ್ನುವ ಮನೋಭಾವದವರಾಗಿರೋದ್ರಿಂದ ಇವರು ಜಾಸ್ತಿ ಓಡಾಟ ಮಾಡ್ತಾರೆ. ನಾನು ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು, ಹೆಚ್ಚು ಕಷ್ಟಕರ ವಿಷಯಗಳನ್ನು ಭೇದಿಸಬೇಕು, ನಾನಿನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬೇಕೆಂದು ಆತುರ ಇರುವಂತಹ ಮನೋಭಾವದವರಾಗಿರೋದ್ರಿಂದ ಈ ರಾಶಿಯವರು ತುಂಬಾ ಜಾಸ್ತಿ ಓಡಾಡ್ತಾರೆ. ಜನಗಳ ಹತ್ತಿರ ಜಾಸ್ತಿ ಸಂಪರ್ಕವನ್ನು ಹೊಂದಿರುತ್ತಾರೆ. ಇವರಿಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೋಬೇಕು ಎನ್ನುವ ಮನಸ್ಥಿತಿ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗುತ್ತಾರೆ. ಖಂಡಿತವಾಗಿಯೂ ಸಹ ಇವರಿಗೆ ಈ ಕೆಲಸಗಳು ಪಕ್ಕಾ ಸೂಟ್ ಆಗುತ್ತದೆ. ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ವಯಸ್ಸಾದರೂ ವಯಸ್ಸಾಗಿಲ್ಲವೇನೋ ಎನ್ನುವ ರೀತಿಯಲ್ಲೇ ಕಾಣುತ್ತಾರೆ.
ಮಿಥುನ ರಾಶಿಯವರು ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರಲಿದೆ. ಮಿಥುನ ರಾಶಿಯವರು ಇವರಿಗೆ 60 ವರ್ಷ ವಯಸ್ಸಾಗಿದ್ದರೂ ಸಹ ಇನ್ನು 40 ಅಥವಾ 45 ವರ್ಷದವರ ಹಾಗೆ ಕಾಣಿಸಿಕೊಳ್ತಾರೆ. ಮಿಥುನ ರಾಶಿಯವರಿಗೆ ಇದು ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ವರವೆಂದೇ ಹೇಳಬಹುದು. ಇನ್ನು ಮಿಥುನ ರಾಶಿಯವರು ಎಂಜಾಯ್ ಮಾಡಲು ಮನಸ್ಥಿತಿಯನ್ನು ಬಳಸಿಕೊಂಡಿರುತ್ತಾರೆ. ಇವರು ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರುತ್ತಾರೆ, ಮಾತುಗಾರಿಕೆಯೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಎಂಜಾಯ್ ಮಾಡಬೇಕು, ನನ್ನ ಲೈಫ್ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು ಎನ್ನುವ ಮನೋಭಾವವನ್ನು ರೂಢಿಸಿಕೊಂಡಿರುತ್ತಾರೆ. ಇರೋದು ಒಂದೇ ಜೀವನ, ನಾನು ಈ ಜೀವನದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ತುಂಬ ಸಾಧಿಸಿಕೊಂಡು, ತುಂಬ ತಿಳ್ಕೊಂಡು, ತುಂಬ ಸಂತೋಷವಾಗಿದ್ದು ನಾನು ಸಾಯಬೇಕು ಅನ್ನೋ ಮನೋಭಾವ ಇವರದ್ದಾಗಿರುತ್ತದೆ. ಇನ್ನು ಮಿಥುನ ರಾಶಿಯವರು ಲಕ್ಸುರಿ ಜೀವನ ಮಾಡಬೇಕೆನ್ನುವಂತಹ ಮನೋಭಾವದವರು. ಈ ರಾಶಿಯವರು ಎಂಜಾಯ್ ಮಾಡಬೇಕು ಎನ್ನುವುದೊಂದೇ ಅಲ್ಲ, ಜೀವನದಲ್ಲಿ ಲಕ್ಸುರಿ ಆಗಿರಬೇಕು ಅಂತಾನೂ ಕೂಡ ಇವರು ಯೋಚನೆ ಮಾಡ್ತಾ ಇರ್ತಾರೆ. ಈ ರಾಶಿಯವರು ನಮಗೆ ಇರೋದು ಒಂದೇ, ಈ ಜೀವನದಲ್ಲಿ ಇರುವಷ್ಟು ದಿನಗಳನ್ನು ಬರೀ ಕಷ್ಟಗಳಿಂದ ನೆಮ್ಮದಿ ಇಲ್ಲದೆ ಸಾಯುವ ಬದಲು ಈ ಜೀವನದಲ್ಲಿ ಎಂಜಾಯ್ ಮಾಡೋಣ ಎನ್ನುವ ರೀತಿಯಲ್ಲಿ ಬದುಕುವವರು ಈ ಮಿಥುನ ರಾಶಿಯವರು. ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ತುಂಬ ಹಣವನ್ನು ಕೂಡಿ ಇಟ್ಕೋಬೇಕು ಎನ್ನುವ ಮನೋಭಾವದವರು ಇವರು ಆಗಿರುವುದಿಲ್ಲ. ಈ ರಾಶಿಯವರು ನಾನು ಚೆನ್ನಾಗಿ ಓಡಾಡಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು ಎನ್ನುವಂತಹ ಮನೋಭಾವ ಇವರಿಗೆ ಇರುತ್ತದೆ. ಇವರು 10 ರೂಪಾಯಿ ಖರ್ಚು ಮಾಡಬೇಕು ಎಂದು ಅಂದುಕೊಂಡ್ರೆ 10 ರೂಪಾಯಿ ಖರ್ಚು ಮಾಡದೆ ಮಾಡುತ್ತಾರೆ. ಉಳಿಸಬೇಕು ಅನ್ನೋ ಮನೋಭಾವದವರಲ್ಲ ಇವರು. ಮಿಥುನ ರಾಶಿಯವರು ಇವರು ಟೋಟಲ್ ಆಗಿ 500 ರೂಪಾಯಿ ದುಡಿದ್ರೆ ಅದರಲ್ಲಿ 400 ರೂಪಾಯಿಗಳನ್ನು ಖರ್ಚೆ ಮಾಡಿಬಿಡ್ತಾರೆ. ಅಂತಹ ಲಕ್ಸುರಿ ಜೀವನವನ್ನು ನಡೆಸಬೇಕೆಂದು ಜೀವನವನ್ನು ಇರುವಷ್ಟು ದಿನ ಎಂಜಾಯ್ ಮಾಡ್ತಾರೆ. ಹಾಗೆಯೇ ಈ ಮಿಥುನ ರಾಶಿಯವರು ಮಗುವಿನ ಮನಸ್ಸುಳ್ಳವರು. ಇವರ ಮನಸ್ಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಯಾರೇ ಕಷ್ಟದಲ್ಲಿದ್ದರೂ ಸಹ ಸಹಾಯವನ್ನು ಮಾಡಿಬಿಡ್ತಾರೆ. ಅದು ಯಾರೇ ದುಃಖದಲ್ಲಿದ್ದರೂ ಸಹ ಆ ದುಃಖ ನಂದೇ ಎಂದು ಭಾವಿಸಿ ಕ್ಷಣ ಮಾತ್ರದಲ್ಲಿ ಇವರು ಭಾಗಿಯಾಗಿ ಬಿಡ್ತಾರೆ. ಅಂತಹ ಒಂದು ಒಳ್ಳೆಯ ಹೃದಯ ಈ ಮಿಥುನ ರಾಶಿಯವರಲ್ಲಿ ನಾನು ಕಾಣಬಹುದು. ಮಿಥುನ ರಾಶಿಯವರು ಹೇಗೆ ಅಂದರೆ ಕಷ್ಟದಲ್ಲಿ ಕೆಟ್ಟವರಿರಲಿ ಅಥವಾ ಒಳ್ಳೆಯವರೇ ಆಗಿರಲಿ ಒಳ್ಳೆಯದನ್ನೇ ಬಯಸಿ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ. ಜನರು ಅವರು ಸರಿಯಿಲ್ಲ, ಅವರಿಗೆ ಸಹಾಯ ಮಾಡಬೇಡ ಎಂದು ಎಷ್ಟೇ ಹೇಳಿದರೂ ಸಹ ಈ ವಿಚಾರವನ್ನು ತಲೆಗೆ ಹಾಕಿಕೊಳ್ಳದೆ ಸಹಾಯ ಮಾಡ್ತಾರೆ. ಈ ಮಿಥುನ ರಾಶಿಯವರು ಅಷ್ಟು ಮಗುವಿನ ಸ್ವಭಾವದವರಾಗಿರುತ್ತಾರೆ. ಮಿಥುನ ರಾಶಿಯವರು ಬೇಡದೇ ಇರುವ ಕೆಲಸಕ್ಕೆ ತಮ್ಮ ಸಮಯವನ್ನು ಹಾಳು ಮಾಡಿಕೊಡ್ತೀರಾ ಎಂದು ಯಾರಾದರೂ ಹೇಳಿದರೆ ಇವರು ಅದನ್ನೇ ಮಾಡುತ್ತಾರೆ. ಯಾಕೆಂದರೆ ವಿಚಾರವನ್ನು ತುಂಬ ಭೇದಿಸುವಂತಹ ಮನೋಭಾವದವರು ಅಲ್ವಾ. ಹಾಗಾಗಿ ಅಂದರೆ ಮಾತುಗಾರಿಕೆಯು ಚೆನ್ನಾಗಿ ಇರುತ್ತೆ, ಬುದ್ಧಿವಂತಿಕೆಯು ಚೆನ್ನಾಗಿರುತ್ತೆ, ತುಂಬ ವಿಷಯವನ್ನು ತಿಳ್ಕೊಳ್ಬೇಕು ಮತ್ತು ಅದನ್ನು ಭೇದಿಸಬೇಕು. ಕೆಲವೊಂದು ವಿಷಯವನ್ನು ಸಹ ನೀವು ರಿಸರ್ಚ್ ಮಾಡಿರ್ತೀರಾ, ಆ ರೀತಿಯಾಗಿ ನೀವು ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ತೀರಾ. ಜಾಸ್ತಿ ಓಡಾಟ ಮಾಡ್ತಾ ಇರ್ತೀರಾ, ಲಕ್ಸುರಿ ಲೈಫ್ ಲೀಡ್ ಮಾಡಬೇಕೆಂದು ಅಂದ್ಕೊಳ್ತೀರಾ. ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಅರ್ಧ ಸಮಯವನ್ನು ಅಲ್ಲೇ ವೇಸ್ಟ್ ಮಾಡುತ್ತೀರಾ. ತುಂಬ ವಿಚಾರಗಳನ್ನು ಮಿಥುನ ರಾಶಿಯವರು ತಿಳಿದುಕೊಳ್ಳುವ ಮನಸ್ಥಿತಿ ಇರುತ್ತದೆ. ಹೌದು, ಒಂದು ವಿದ್ಯಾಭ್ಯಾಸದಲ್ಲೇ ಆಗಿರಲಿ ಅಥವಾ ಜೀವನದಲ್ಲೇ ಆಗಿರಲಿ ಏನಾದರೂ ಹೊಸದಾಗಿ ನಾನು ತಿಳಿಯಬೇಕು, ಹೊಸ ಹೊಸ ವಿಷಯಗಳನ್ನು ನಾನು ಕಲಿತುಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಈ ಮಿಥುನ ರಾಶಿಯವರು. ಈ ಮಿಥುನ ರಾಶಿಯವರು ದ್ವಿಸ್ವಭಾವದವರು. ದ್ವಿಸ್ವಭಾವ ಅಂದರೆ ಎರಡು ಸ್ವಭಾವವನ್ನು ಹೊಂದಿರುತ್ತಾರೆ. ಈ ಕಡೆ ಒಳ್ಳೆಯವರ ಥರನೂ ಇರ್ತಾರೆ, ಆ ಕಡೆ ಕೋಪದವರ ಥರನೂ ಇರ್ತಾರೆ. ಈ ರಾಶಿಯವರಿಗೆ ತುಂಬಾ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಆಗಿರುತ್ತದೆ. ಇವರು ಒಂದು ವಿಷಯ ತಿಳ್ಕೋಬೇಕು ಅಂದರೆ ಇದು ಒಳ್ಳೆಯದಾ ಕೆಟ್ಟದ್ದಾ ಎಂದು ಇವರು ತುಂಬಾ ಕನ್ಫ್ಯೂಷನ್ ಮಾಡಿಕೊಳ್ತಾರೆ. ಮಿಥುನ ರಾಶಿಯವರು ಇವರ ಜೀವನ ನಡೆಸುವುದರಲ್ಲಿ ಇವರು ತುಂಬಾ ಕನ್ಫ್ಯೂಷನ್ನಲ್ಲಿರ್ತಾರೆ. ಆದರೆ ಎಷ್ಟೇ ಕನ್ಫ್ಯೂಷನ್ ಇದ್ದರೂ ಸಹ ನಿರ್ಧಾರವನ್ನು ಇವರು ಬೇಗ ಮಾಡ್ತಾರೆ. ಇದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಅವರು ನಿಧಾನವಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇವರ ಜೀವನದಲ್ಲಿ ಇವರು ಇದೇ ರೀತಿ ಮಾಡುವುದು. ಇನ್ನು ಮಿಥುನ ರಾಶಿಯವರು ಎಲ್ಲ ಕೆಲಸಗಳಲ್ಲಿಯೂ ಸಹ ಇವರು ಕಾಣಿಸಿಕೊಳ್ತಾರೆ. ಅಂದರೆ ಇವರಿಗೆ ಬುದ್ಧಿವಂತಿಕೆ ಇರುವುದರಿಂದ, ಮಾತುಗಾರಿಕೆಯಲ್ಲೂ ಸಹ ಎತ್ತಿದ ಕೈಯಾಗಿರುವುದರಿಂದ ಎಲ್ಲದರಲ್ಲಿಯೂ ಸಹ ಇವರು ಬಹಳ ಮುಂದೆನೇ ಇರ್ತಾರೆ. ಮಿಥುನ ರಾಶಿಯವರು ಇವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಾಗೂ ಸರಳವಾಗಿ ಮಾತನಾಡ್ತಾರೆ. ಈ ರಾಶಿಯವರು ಬೇಜಾರಲ್ಲಿದ್ದರೂ ಸಹ ಕರೆಕ್ಟಾಗಿ ಮಾತನಾಡ್ತಾರೆ, ಇಲ್ಲ ಚೆನ್ನಾಗಿದ್ದರೂ ಕೂಡ ಕರೆಕ್ಟಾಗಿ ಮಾತನಾಡ್ತಾರೆ. ಈ ರೀತಿ ಸ್ವಭಾವದವರು ಮಿಥುನ ರಾಶಿಯವರು. ಇನ್ನು ಯಾವುದೇ ಕೆಲಸ ಬೇಕಾದರೂ ಮಾಡ್ತಾರೆ. ಇವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಇವರು ಏನೇ ಕೆಲಸ ಮಾಡಿದರೂ ಸಹ ಅದರಲ್ಲಿ ಉತ್ತಮವಾಗಿ ಜಯಗಳಿಸುತ್ತಾರೆ. ಯಾವುದೇ ವಿಚಾರದಲ್ಲಿಯೂ ಸಹ ತಕ್ಕ ಉತ್ತರ ಕೊಡುವಂತಹ ರಾಶಿ ಅಂದರೆ ಅದು ಮಿಥುನ ರಾಶಿ. ಯಾರಾದರೂ ಇವರಿಗೆ ಬೇಜಾರು ಮಾಡಿಸಿದರೆ ಇವರು ಅವರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ.
ಇಲ್ಲವೇ ಯಾವುದಾದರೂ ವಿಷಯದ ಬಗ್ಗೆ ಮಾತನಾಡುವಾಗ ಇವರನ್ನು ಸಿಕ್ಕಿಸಿದರೆ ಅಲ್ಲಿಯೂ ಸಹ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ. ಈ ರೀತಿಯ ಮನೋಭಾವದವರು ಈ ಮಿಥುನ ರಾಶಿಯವರು. ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನವನ್ನು ನಡೆಸುವಂತಹ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ. ಬುದ್ಧಿವಂತಿಕೆಯಲ್ಲಿ ಬಹಳ ಚತುರರಾಗಿರುತ್ತಾರೆ. ಇವರ ಮಾತಿನಲ್ಲಿ ಒಂದು ಅರ್ಥವಿರುತ್ತದೆ. ಹಾಗೆಯೇ ವ್ಯವಹಾರದಲ್ಲಿ ಲಾಭವನ್ನು ಮಾಡಿಕೊಳ್ತಾರೆ. ತುಂಬ ಓಡಾಟ ಇರುತ್ತದೆ. ದೇಶ ಸುತ್ತಿ ಕೋಶ ಓದುವವರು ಈ ಮಿಥುನ ರಾಶಿಯವರು. ಮಿಥುನ ರಾಶಿಯವರು, ನೀವು ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೇ ರೀತಿಯಾಗಿ ರೂಪಿಸಿಕೊಳ್ತೀರಾ. ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತದೆ. ಅಂದರೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಕಣ್ಣಲ್ಲಿ ನೋಡಿಕೊಂಡು ಕೈಯಲ್ಲಿ ಮಾಡಬೇಕು ಅಂತಾರಲ್ಲ, ಅದೇ ರೀತಿಯಾಗಿ ಈ ರಾಶಿಯವರು ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಇನ್ನು ಈ ಮಿಥುನ ರಾಶಿಯವರು, ಇವರಿಗೆ ಗಮನ ಹರಿಸುವ ಗ್ರಹಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಯಾರಾದರೂ ಏನಾದರೂ ಕೆಲಸ ಮಾಡಿದರೆ ಬರಿಕಣ್ಣಿನಿಂದಲೇ ನೋಡಿಕೊಂಡು ಇವರು ಕೆಲಸ ಮಾಡಿ ಮುಗಿಸುವ ಚಾಣಾಕ್ಷ ಚತುರರು ಈ ಮಿಥುನ ರಾಶಿಯವರು. ಅಷ್ಟು ಉತ್ತಮವಾಗಿರುತ್ತದೆ ಇವರ ಬುದ್ಧಿವಂತಿಕೆ ಹಾಗೂ ಮಾತಿನ ಚತುರತೆ. ಇವರು ಮಾತುಗಾರಿಕೆ ನೋಡಿದರೆ ಮಿಥುನ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂಥ ಶಕ್ತಿಯುತವಾದ ಹಾಗೂ ಪ್ರಸಿದ್ಧವಾದ ವರಗಳು ಯಾವುವೆಂದು ತಿಳಿದಿದೆ. ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮಗೂ ಸಹ ಈ ರೀತಿಯಾಗಿ ಅನಿಸಿದೆಯಾ? ಈ ಮಾಹಿತಿ ನಿಜವೆಂದು ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಂ ಗುರುದೇವೋ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ವಿಡಿಯೋ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ. ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು.